ಸಿನಿಮಾ ಆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ಯಲ್ಲ ಫಸ್ಟ್ ಹಾಫ್ ಅಲ್ಲಿ, ಅದೇ ಬೇಕಾಗಿರೋದು. ಬಿಕಾಸ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಅಂತ ಬಂದಾಗ ಡಾರ್ಕ್ ಟೈಪ್ ಆದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಟ್ರೀಟ್ಮೆಂಟ್ ನಾವು ಕೊಟ್ಟಿರೋದು. ಸೊ ಆ ಒಂದು ಸಸ್ಪೆನ್ಸ್ ನ ಅಥವಾ ಟ್ವಿಸ್ಟ್ ನ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಅದೇ ಸಕ್ಸಸ್ ನಮಗೆ ಅದು. ದಯವಿಟ್ಟು ಬಂದು ನೋಡಿ. OTT ಬರುತ್ತೆ, ಡೆಫಿನೆಟ್ಲಿ ಎಸ್ ಬರುತ್ತೆ. ಬಟ್ ಥಿಯೇಟರ್ಗೆ ಬಂದು ನೋಡಿದಾಗ ಈ ಕನ್ನಡ ಇಂಡಸ್ಟ್ರಿಗೆ ಏನಾಗ್ತಿದೆ ಅಂದ್ರೆ, ಬೇರೆ ಇಂಡಸ್ಟ್ರಿಯಿಂದ ನಾವು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಬಂದ ತಕ್ಷಣ ಎಲ್ಲರೂ ಹೋಗಿ ನೋಡ್ತಿದೀವಿ, ಅದನ್ನ ಸಕ್ಸಸ್ಫುಲ್ ಮಾಡ್ತಿದೀವಿ. ಬಟ್ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟಲ್ ಜಾನರ್ ಬಂದಾಗ ಅದನ್ನ ಅಷ್ಟು ಅಂದ್ರೆ ಗ್ರಾಸ್ ಇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತ ಅಂತಾರಲ್ಲ, ಮನೇಲಿ ಅಮ್ಮ ಬಿರಿಯಾನಿ ಮಾಡಿದ್ರು ಹೊರಗಡೆ ಬಿರಿಯಾನಿ ರುಚಿ ಅಂತಾರಲ್ವಾ, ಹಂಗ್ ಟ್ರೀಟ್ ಮಾಡ್ತಿದೀವಿ. ಪ್ಲೀಸ್ ಬಂದು ನೋಡಿ. ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾ ಹಿಟ್ ಆದ್ರೆ OTT ತುಂಬಾ ಈಸಿಯಾಗಿ ಹೋಗುತ್ತೆ. ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕನ್ನಡ OTT ಇನ್ನೂ ಓಪನ್ ಆಗಿಲ್ಲ. ಯಾವುದೇ OTT ಚಾನೆಲ್ OTT ಅವರು ಕನ್ನಡ ಸಿನಿಮಾಸ್ ಗಳನ್ನ ಅಷ್ಟು ಸಪೋರ್ಟ್ ಮಾಡ್ತಿಲ್ಲ. ಬಿಕಾಸ್ ಯಾಕಂದ್ರೆ ಥಿಯೇಟರ್ ಅಲ್ಲಿ ಅದನ್ನ ಸಪೋರ್ಟ್ ಮಾಡ್ತಿಲ್ಲ ಆಡಿಯನ್ಸ್. ಸೊ ನೀವು OTT ನೋಡಿದ್ರೆ ಬರೀ ಮಲಯಾಳಂ ಸಿನಿಮಾಗಳು, ತೆಲುಗು ಸಿನಿಮಾಗಳು ಕಾಣಿಸುತ್ತೆ. ಬಿಕಾಸ್ ಅಲ್ಲಿ ಆಡಿಯನ್ಸ್ ಅದನ್ನ ಸಪೋರ್ಟ್ ಮಾಡ್ತಾರೆ ನೀಟಾಗಿ. ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಹೊಸ ಪ್ರತಿಭೆ ಇರಲಿ, ಹೊಸ ಜಾನರ್ ಇರಲಿ ಸಪೋರ್ಟ್ ಸಿಗುತ್ತೆ. ಎಲ್ಲಿ ಅದು ಆಡಿಯನ್ಸ್ ಥಿಯೇಟರ್ ಅಲ್ಲಿ ಸಪೋರ್ಟ್ ಸಿಗುತ್ತೋ ಅಂತ ಸಿನಿಮಾಗಳು OTT ಹೋಗುತ್ತೆ. ಸೊ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಸಕ್ಸಸ್ಫುಲ್ ಮಾಡಿ, ಆಗ OTT ಹೋಗುತ್ತೆ. ನಮ್ ಕನ್ನಡ ಇಂಡಸ್ಟ್ರಿನೂ ಬೆಳಿಬೇಕು. ಇಂಡಸ್ಟ್ರಿ ಬೆಳೆದ್ರೆ ಸ್ವಲ್ಪ ಕನ್ನಡ ಕಲ್ಚರ್ ಟ್ರೆಡಿಷನ್ ಉಳಿಯುತ್ತೆ. ಇಲ್ಲಾಂದ್ರೆ ಆಲ್ರೆಡಿ ಈಗ ನೀವು ಚಿಕ್ಕ ಹುಡುಗರಿಗೆ ಹೋಗಿ ಕೇಳಿದ್ರೆ ನಿಮ್ ಫೇವ್ರೆಟ್ ಸ್ಟಾರ್ ಯಾರು ಅಂದ್ರೆ ಪಕ್ಕದ ಇಂಡಸ್ಟ್ರಿ ಸ್ಟಾರ್ ಹೇಳ್ತಾರೆ. ನಮ್ ಸ್ಟಾರ್ಸ್ ಗಳೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಹಿಂಗೆ ಗ್ರಾಜುವಲಿ ನಮ್ಮ ಕನ್ನಡ ಕಳ್ಕೊಂಡ್ಬಿಡುತ್ತೆ. ಸೊ ಥ್ಯಾಂಕ್ ಯು. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ವಿಷಯ ಏನಂದ್ರೆ ಆಡಿಯನ್ಸ್ ಈಗ ಕೆಲವೊಂದು ಈಗ ಸಿನಿಮಾ ನೋಡಾದ್ಮೇಲೆ ಆಡಿಯನ್ಸ್ ಕೆಲವೊಂದು ಸೀನ್ಸ್ ನ ನೆನ್ಪಿಟ್ಕೊಂಡು ಆ ಸೀನ್ಸ್ ಬಗ್ಗೆ ನಮ್ ಜೊತೆ ಕೆಲವೊಂದು ಡಿಸ್ಕಷನ್ ಮಾಡ್ತಾರಲ್ಲ, ಅವಾಗ ನಮ್ಗೊಂದು ಅರಿವು ಏನಾಗೋದಂದ್ರೆ ಓಕೆ ಆಡಿಯನ್ಸ್ ಗಮನ ಕೊಟ್ಟು ಸಿನಿಮಾದನ್ನ ನೋಡಿದ್ದಾರೆ. ಸುಮ್ನೆ ಥಿಯೇಟರ್ ಬಂದ್ಬಿಟ್ಟು ಫೋನ್ ಇಟ್ಕೊಂಡು, ಈಗ ಒಂದ್ ಸಿನಿಮಾಗೆ ಯಾರಾದ್ರೂ ನಾವು ಆಡಿಯನ್ಸ್ ಬಂದಾಗ ಜಾಸ್ತಿ ಫೋನ್ ಇಟ್ಕೊಂಡು ಫೋನ್ ನೋಡ್ತಾ ಇದ್ರೆ ಅದರ ಅರ್ಥ ಏನಂದ್ರೆ ಸಿನಿಮಾ ಅಷ್ಟು ಎಂಗೇಜಿಂಗ್ ಆಗಿಲ್ಲ ಅಂತ. ಬಟ್ ಫಾರ್ಚುನೇಟ್ಲಿ ನಮ್ಮ ಸಿನಿಮಾದಲ್ಲಿ ಆಡಿಯನ್ಸ್ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ಸಿನಿಮಾದ ಎಲ್ಲಾ ಸೀನ್ಸ್ ಗಳನ್ನ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ನಮ್ಗೆ ಬಹಳ ಖುಷಿ ಆಗುತ್ತೆ. ಸೊ ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಇದೆ. ಮೊನ್ನೆ ನಾವು ಪ್ರೀಮಿಯರ್ ಶೋ ಮಾಡೋದ್ರಿಂದ ಕ್ರಿಟಿಕ್ಸ್ ಏನ್ ಬಂದಿದೆ ಎಲ್ಲಾನು ಅದ್ಭುತವಾಗಿ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಇದನ್ನ ಇನ್ನೂ ಹೆಚ್ಚು ಆಡಿಯನ್ಸ್ಗೆ ಕನ್ವೆ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಕನ್ವೆ ಆದ್ರೆ ಈ ತರ ಒಂದು ಸಿನಿಮಾ ಏನಿದೆ ಉಳಿಯುತ್ತೆ. ಈ ತರ ಮತ್ತೆ ಇನ್ನೂ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಎಂಗೇಜಿಂಗ್ ಆಗಿರುವಂತ ಕೆಲವು ಸಿನಿಮಾ ಮಾಡ್ಬೇಕು ಅಂತ ಡೈರೆಕ್ಟರ್ಸ್ ಮುಂದೆ ಬರ್ತಾರೆ, ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾರೆ. ಈಗ ಹೇಳೋದು ಈಗ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇದೇ ತರ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅವ್ರಿಗೆ ಧೈರ್ಯ ಇದೆ. ಯಾಕಂದ್ರೆ ಜನ ಸಪೋರ್ಟ್ ಮಾಡ್ತಾರೆ, ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲೂ ಅದೇ ತರ ಆದ್ರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಈಗ ನೋಡಿ, ಈಗ ವರ್ಷಕ್ಕೆ ಎಷ್ಟು ಸಿನಿಮಾ ಬರುತ್ತೆ ಇಲ್ಲೋ, ಈಗ ದೊಡ್ಡ ಸ್ಟಾರ್ಸ್ ಒಂದು 4 ಸಿನಿಮಾ 3 ಸಿನಿಮಾ ಬರ್ಬೋದೇನೋ ವರ್ಷಕ್ಕೆ. ಬಟ್ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಆಲ್ಮೋಸ್ಟ್ ಒಂದು ಆವರೇಜ್ ಅಲ್ಲಿ ಸಿನಿಮಾಗಳು ರೊಟೇಷನ್ ಆಗ್ತಾನೆ ಇರಬೇಕು. ಒಂದು ಆವರೇಜ್ ಹಿಟ್ ಕೊಡ್ತಾನೆ ಇರಬೇಕು ಸಿನಿಮಾ. ಒಂದ್ ಕಾಲದಲ್ಲಿ ಹಾಗೆ ಇತ್ತು ಸಿನಿಮಾ. ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿ ಅವ್ರಿಗೆ ತಪ್ಪಿತ್ತು. ಸಿನಿಮಾಗಳು ತುಂಬಾ ಆಡಿಯನ್ಸ್ ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಡು ಸಿನಿಮಾನ ಸುಮ್ಮನೆ ಬೇಕಾಬಿಟ್ಟಿ ಮಾಡಿದ್ದು ಉಂಟು. ಬಟ್ ಈಗ ಪೋಸ್ಟ್ ಕೋವಿಡ್ ತುಂಬಾ ಒಳ್ಳೆ ಇಂಟೆಲಿಜೆಂಟ್ ಸಿನಿಮಾ ಮೇಕರ್ಸ್ ಬರ್ತಾ ಇದಾರೆ. ಸಿನಿಮಾ ಬಗ್ಗೆ ಚೆನ್ನಾಗಿ ಆಡಿಯನ್ಸ್ ಇದು ಅರ್ಥ ಮಾಡ್ಕೊಂಡವರು ಬಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಾವು ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇನ್ನೊಂದ್ಸಲ ನಮ್ಮ ಟ್ರಸ್ಟ್ ಇಟ್ಕೊಳ್ಳಿ, ಬನ್ನಿ ಸಿನಿಮಾ ನೋಡಿ, ನಿಮ್ ಖಂಡಿತವಾಗಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮಗೆ ಇಷ್ಟ ಆದ್ರೆ ಇನ್ನು ಹೆಚ್ಚು ಆಡಿಯನ್ಸ್ ಇಷ್ಟ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಬೆಳೆಯೋಕೆ ಇದೊಂದು ಒಳ್ಳೆ ಕಾರಣ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆಲ್ರೆಡಿ 2 ವಿಷಯ ಹೇಳಕ್ ಇಷ್ಟಪಡ್ತೀನಿ ಈ ಮುಖಾಂತರ. ಒಂದು, ಆಲ್ರೆಡಿ ಇದು 2ನೇ ಶೋ ನಮ್ದು. ಒಂದು 2 ಡೇಸ್ ಬಿಫೋರ್ ಸೆಲೆಬ್ರಿಟಿ ಶೋ ಅಂತ ಆಯ್ತು. ಆ ಸೆಲೆಬ್ರಿಟಿ ಶೋ ಇಂದ ನಮ್ದು ಏನು ಈ ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಎಲ್ಲ ನಮಗೆ ಗೊತ್ತಾಗ್ತಾ ಬಂತು. ಕನ್ಸಿಡರಬಲಿ ಓವರ್ ಆಲ್ ನೋಡಿದಾಗ ನಮಗೆ ಸೆಲೆಬ್ರಿಟಿ ಶೋ ಅಥವಾ ಪ್ರೆಸ್ ಮೀಡಿಯಾದಿಂದ ಕ್ರಿಟಿಕಲ್ ರಿವ್ಯೂ ಅಂತ ಏನ್ ಬಂತು ನಮಗೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಎಲ್ಲರೂ ಆಲ್ಮೋಸ್ಟ್ ಒಳ್ಳೊಳ್ಳೆ ರೇಟಿಂಗ್ ಕೊಟ್ಟು ಒಳ್ಳೊಳ್ಳೆ ಕಮೆಂಟ್ ಕೊಟ್ಟು ಆಲ್ರೆಡಿ ಇಟ್ ಈಸ್ ಕ್ಯಾಸ್ಕೇಡೆಡ್ ಎವ್ರಿವೇರ್. ಸೆಕೆಂಡ್ ಬಂದು ಇವತ್ತು ಫಸ್ಟ್ ಶೋ ಆಯ್ತು ವಿತ್ ಆಡಿಯನ್ಸ್ ಜೊತೆ. ಅಲ್ಲೂ ಅಷ್ಟೇ ನಮಗೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಬಂದು ನಾನು ಈ ಮುಖಾಂತರ ಮತ್ತೆ ಆಡಿಯನ್ಸ್ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದು ಕನ್ವರ್ಟ್ ಆಗ್ಬೇಕು. ಅಂದ್ರೆ ಒಂದ್ ಒಳ್ಳೆ ಕಂಟೆಂಟ್ ಸಿನಿಮಾ. ನಾವು ಯೂಶಲಿ ನೀವು ನೋಡೋ ತರಾನೇ ಈಗಿರೋ ಜನರೇಷನ್ ಅಲ್ಲಾಂದ್ರೆ ಈಗಿರೋ ಸಿನಿಮಾ ಒಂದು ಫ್ರೀಕಲ್ ಹೆಂಗಿದೆ ಅಂದ್ರೆ ತುಂಬಾ ಕಡೆ ಇನ್ನೊಂದ್ ಕಡೆ ಬೇರೆ ಬೇರೆದು ನಾವು ಕಂಪೇರ್ ಮಾಡಕ್ ಹೋಗ್ತಾ ಇದೀವಿ, ಬೇರೆ ಬೇರೆ ಇಂಡಸ್ಟ್ರಿದು. ಬಟ್ ಇವಾಗ ನಮ್ಮಲ್ಲೂ ಒಂದು ಹೊಸ ಸಬ್ಜೆಕ್ಟ್ ಇಟ್ ಈಸ್. ಮತ್ತೆ ನಾವು ಕನ್ನಡದಲ್ಲಿ ಇದ್ರಲ್ಲಿ ಅಂತಿಲ್ಲ, ಅಟ್ಲೀಸ್ಟ್ ನಾನು ಕನ್ಸಿಡರ್ ಮಾಡಿದೆ
ಈ ಸೌತ್ ಝೋನ್ ಅಲ್ಲೇ ಸೌತ್ ಇಂಡಿಯಾದಲ್ಲೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರುವಂತ ಡಾರ್ಕ್ ನೆಟ್ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ಮತ್ತೆ ಇದು ತುಂಬಾ ಡಿಫ್ರೆನ್ಸ್ ಇಲ್ಲ ಅಂದ್ರೆ ಎಲ್ಲರ ಜೊತೆಗೆ ತುಂಬಾ ಟೆಕ್ನಿಕಲ್ ಆತರ ಎಲ್ಲ ಟರ್ಮ್ ಯೂಸ್ ಮಾಡೋದಲ್ದೆ ಇದರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನಮ್ ಜೊತೆಗೆ ಏನ್ ಬ್ಲೆಂಡ್ ಆಗಿದೆ ಅನ್ನೋ ವಿಚಾರಗಳನ್ನ ಇದ್ರಲ್ಲಿ ಹೇಳಕ್ ಇಷ್ಟಪಟ್ಟಿದೀವಿ, ಅದನ್ನೇ ತೋರಿಸಿದೀವಿ. ಇವಾಗ ಏನಿದ್ರು ನಾನು ಈ ಮುಖಾಂತರ ಮತ್ತೆ ಆಡಿಯನ್ಸ್ ಮತ್ತೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಾಗ ನೀವುಗಳು ಥಿಯೇಟ್ರಿಗೆ ಬರ್ಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದಿಷ್ಟು ಎಲ್ಲರಿಗೂ ಒಂದ್ ಸ್ವಲ್ಪ ಈ ವಿಚಾರಗಳನ್ನ ಎಲ್ಲರಿಗೂ ಹಬ್ಬಿಸಿ ಆದಷ್ಟು ಜನ ಈ ಸಿನಿಮಾನ ಸಕ್ಸಸ್ ಮಾಡಿದ್ರೆ ಈ ನಮ್ಮಂತ ಯಂಗ್ ಮತ್ತೆ ನ್ಯೂ ಕಮರ್ಸ್ಗೆ ಇನ್ನೊಂದು ಸಿನಿಮಾಗಳನ್ನು ಮಾಡುವಂತ ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊಂತ ಇದೀನಿ.